ಒಂದ್ ಕಡೆ ಇಲ್ಲಿ ಪ್ರಯಾಣಿಕರಿಗೆ ಗೊಂದಲ ಇದ್ರೆ ಅದೇ ರೀತಿಯಾಗಿ ಸಾರಿಗೆ ಇಲಾಖೆಯ ಸಿಬ್ಬಂದಿಗೂ ಕೂಡ ಸಾಕಷ್ಟು ಗೊಂದಲ ಇದ್ದಂತೆ ಕಾಣಿಸ್ತಾ ಇದೆ. ರೋಡಿಗೆ ಇಳಿಸಬೇಕಾ ಬೇಡವಾ ಅನ್ನುವಂತ ನಿಟ್ಟಿನಲ್ಲಿ. ಮತ್ತೊಂದ್ ಕಡೆ ಬೆಂಗಳೂರಿನ ಪರಿಸ್ಥಿತಿ ನೋಡ್ತಾ ಇದ್ರಿ. ಈಗ ಜಿಲ್ಲಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬರೋದಾದ್ರೆ ಜಿಲ್ಲಾ ಕೇಂದ್ರಗಳಲ್ಲಿ 50% ಬಂದ್ ಎಫೆಕ್ಟ್ ತಟ್ಟಿದೆ. ಈ ಬಸ್ ಬಂದ್ ಎಫೆಕ್ಟ್ 50% ಮಾತ್ರ ತಟ್ಟಿರುವಂತದ್ದು. ಕೆಲ ಜಿಲ್ಲೆಗಳಲ್ಲಿ ಟ್ರೈನಿ ಡ್ರೈವರ್ಗಳಿಂದಲೇ ಚಾಲನೆಯನ್ನ ಮಾಡಲಾಗ್ತಾ ಇದೆ ಬಸ್ಗಳನ್ನ. ಇದೊಂದು ಮೋಸ್ಟ್ ಡೇಂಜರಸ್ ವಿಚಾರ. ಟ್ರೈನಿ ಬಸ್ ಡ್ರೈವರ್ಗಳು ಚಾಲನೆಯನ್ನ ಮಾಡ್ತಾ ಇದ್ದಾರೆ ಬಸ್ಸನ್ನು. ಇನ್ನು ಕೊಪ್ಪಳದಲ್ಲಿ ಸರ್ಕಾರಿ ಬಸ್ಗಳಿಗೆ ಎಸ್ಕಾರ್ಟ್ ಅನ್ನ ಕೊಡ್ಲಾಗ್ತಾ ಇದೆ. ಯಾರಾದ್ರೂ ಕಲ್ತೂರಾಟ ಮಾಡ್ಗಿಡಾರು ಸಾರಿಗೆ ಸಿಬ್ಬಂದಿನೇ ಅಂತ ಅನ್ಕೊಂಡು ಎಸ್ಕಾರ್ಟ್ ಅನ್ನ ಕೊಡ್ಲಾಗ್ತಾ ಇದೆ. ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಖಾಸಗಿ ಬಸ್ಗಳ ವ್ಯವಸ್ಥೆಯನ್ನ ಮಾಡಲಾಗಿರುವಂತದ್ದು. ಸರ್ಕಾರಿ ಬಸ್ ನಿಲ್ದಾಣಕ್ಕೆ ಖಾಸಗಿ ಬಸ್ಗಳು ಎಂಟ್ರಿಯನ್ನ ಕೊಡ್ತಾ ಇದ್ದಾರೆ. ಎಲ್ಲ ಕಡೆನೂ ಕೂಡ ರೀಚ್ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ ಖಾಸಗಿ ಬಸ್ಗಳನ್ನು. ಆದರೆ ಎಷ್ಟರ ಮಟ್ಟಿಗೆ ಆಗುತ್ತೋ ಅಷ್ಟರ ಮಟ್ಟಿಗೆ ಪರ್ಯಾಯ ವ್ಯವಸ್ಥೆಯನ್ನು ಮಾಡುವಂಥ ಕೆಲಸವನ್ನು ಮಾಡಲಾಗಿದೆ. ಆಕ್ರೋಶವನ್ನು ತಣಿಸುವಂಥ ಕೆಲಸವನ್ನು ಸರ್ಕಾರ ಅಂತೂ ಮಾಡ್ತಾ ಇದೆ. ಹಾಸನ, ಮೈಸೂರು, ಬೆಂಗಳೂರು ಗ್ರಾಮಾಂತರ, ಮಂಡ್ಯದಲ್ಲೂ ಕೂಡ ಸ್ವಲ್ಪ ಎಫೆಕ್ಟ್ ಆಗಿದೆ. ಖಾಸಗಿ ಬಸ್ಗಳಲ್ಲಿ ಪ್ರಯಾಣವನ್ನು ಮಾಡ್ತಾ ಇರುವಂಥದ್ದು ಜನರು ಇದೇ ಸಿಕ್ಕಿದ್ದೇ ಚಾನ್ಸು, ಸಿಕ್ಕಿದ್ದ ಬಂಡವಾಳ ಅಂದ್ಕೊಂಡು ಈ ಟೈಮ್ನಲ್ಲಿ ಜೇಬಿ ಕತ್ರೆ ಹಾಕಬಾರ್ದಷ್ಟೇ ಖಾಸಗಿ ಬಸ್ನವರು. ಬಳ್ಳಾರಿ ಸರ್ಕಾರಿ ಬಸ್ ನಿಲ್ದಾಣಕ್ಕೆ ಖಾಸಗಿ ಬಸ್ಗಳು ಎಂಟ್ರಿ ಕೊಟ್ಟಿದ್ದಾವೆ. ಹೆಚ್ಚು ಓಡಾಟ ಮಾಡ್ತಾ ಇರುವಂಥದ್ದು ಖಾಸಗಿ ಬಸ್ಗಳು. ಇನ್ನು ಬಹುತೇಕ ಬಸ್ ಬಂದ್ ಎಫೆಕ್ಟ್ ಆಗಿಲ್ಲ ಅಂತ ಹೇಳಲಾಗ್ತಾ ಇದೆ. ಸಾಕಷ್ಟು ಜಿಲ್ಲೆಗಳಲ್ಲಿ ಸಂಚಾರ ಯಥಾಸ್ಥಿತಿಯಲ್ಲಿರುವಂಥದ್ದು. ಕೆಲವು ಜಿಲ್ಲೆಗಳಲ್ಲಂತೂ ಕೆಲವೊಂದು ಕಡೆ ಪೊಲೀಸರೇ ಅದಕ್ಕೆ ಎಸ್ಕಾರ್ಟ್ ಅನ್ನ ಮಾಡ್ತಾ ಇದ್ದಾರೆ. ಹಿಂಗೆ ಆ ದೃಶ್ಯಾವಳಿ ತೋರಿಸ್ತಾ ಇದ್ವಿ. ಬೀದರ್, ಕೊಪ್ಪಳ, ಬಾಗಲಕೋಟೆಯಲ್ಲಿ ಅಲ್ಲಿ ಸರ್ಕಾರಿ ಬಸ್ ನಿಲ್ದಾಣದ ಒಳಗಡೆನೆ ಖಾಸಗಿ ಬಸ್ಗಳು ಬರ್ತಾ ಇದಾವೆ. ಪ್ರಯಾಣಿಕರನ್ನ ಹತ್ತಿಸ್ಕೊಂಡು ಹೋಗ್ತಾ ಇದ್ದಾರೆ. ಇನ್ನೇನು ಮಾಡ್ತಾರೆ ಹೇಳಿ. ಇಲ್ಲಿ ಮೇನ್ಲಿ ಮತ್ತೊಂದು ವಿಚಾರ ಅಂತ ನಾವು ಗಮನಿಸೋದಾದ್ರೆ, ಶಕ್ತಿ ಯೋಜನೆಯ ಹಿನ್ನೆಲೆಯಲ್ಲಿ ಮಹಿಳೆಯರೆಲ್ಲರೂ ಕೂಡ ಇಷ್ಟು ದಿನ ಫ್ರೀಯಾಗಿ ಓಡಾಡ್ತಾ ಇದ್ರು. ಬಟ್ ಇವತ್ತು ಬಸ್ ಬಂದ್ ಎಫೆಕ್ಟ್ ಇರುವಂತ ಹಿನ್ನೆಲೆಯಲ್ಲಿ ಖಾಸಗಿ ಬಸ್ಗಳಲ್ಲಿ ಫ್ರೀ ಇರೋದಿಲ್ಲ. ಸರ್ಕಾರ ವ್ಯವಸ್ಥೆ ಮಾಡಿರ್ಬೋದು, ಆದ್ರೆ ಫ್ರೀ ಇಲ್ಲ. ಅದರಲ್ಲಿ ದುಡ್ಡು ಕೊಟ್ಟೆ ಓಡಾಡಬೇಕಾಗಿದೆ. ಖಾಸಗಿ ಬಸ್ಗಳ ವ್ಯವಸ್ಥೆ ಚಿತ್ರದುರ್ಗ, ಕೋಲಾರ, ಹಾಸನದಲ್ಲೂ ಕೂಡ ಮಾಡಲಾಗಿದೆ. ಆಕ್ಚುಲಿ ಕೆಲವೊಂದು ಜಿಲ್ಲೆಗಳಲ್ಲಿ ಆಲ್ಮೋಸ್ಟ್ ಒಂದು 60% ಖಾಸಗಿ ಬಸ್ಗಳ ಮೇಲೆ ಡಿಪೆಂಡೆನ್ಸಿ ಇದೆ. ಆದರೆ ಇನ್ನು ಉಳಿದಂಥ ಜಿಲ್ಲೆಗಳಲ್ಲಿ ಕಂಪ್ಲೀಟ್ ಆಗಿ ಸರ್ಕಾರಿ ಬಸ್ಗಳ ಮೇಲೇನೆ ಅವಲಂಬಿತ ಆಗಿರುವಂಥದ್ದು. ಅಂಥ ಒಂದು ಜಿಲ್ಲೆಗಳಲ್ಲಿ ಹೆಚ್ಚಿನದಾಗಿ ಖಾಸಗಿ ಬಸ್ಗಳನ್ನು ಓಡಿಸುವಂಥ ಕೆಲಸವನ್ನ ಮಾಡಲಾಗ್ತಾ ಇದೆ. ಪರ್ಯಾಯ ವ್ಯವಸ್ಥೆ ಅನ್ನುವಂಥ ರೀತಿಯಲ್ಲಿ ಟಿಟಿಗಳ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿರುವಂಥದ್ದು. ಆದರೆ ಇಲ್ಲಿ ಸಾರಿಗೆ ಇಲಾಖೆ ನೌಕರರಲ್ಲೇ ಎರಡೆರಡು ಗುಂಪಾಗಿದೆ ಅಂತ ಕಾಣಿಸುತ್ತೆ. ಅವರಲ್ಲೇ ಒಗ್ಗಟ್ಟಿಲ್ಲ ಅಂತ ಕಾಣಿಸುತ್ತೆ. ಸೊ ಹೀಗಾಗಿನೇ BMTC ಬಸ್ಗಳು ಓಡಾಡ್ತಾ ಇದ್ದಾವೆ. ಆಲ್ಮೋಸ್ಟ್ 100% ಓಡಾಡ್ತಾ ಇರುವಂಥದ್ದು. ಇನ್ನು KSRTC ಬಸ್ಗಳು ಕೂಡ ಆಲ್ಮೋಸ್ಟ್ ಹಲವು ಜಿಲ್ಲೆಗಳಲ್ಲಿ ಎಂದಿನಂತೆ ಕಾರ್ಯಾಚರಣೆಯನ್ನು ಮಾಡಲಾಗ್ತಾ ಇರುವಂಥದ್ದು. ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಸ್ವಲ್ಪ ಹೆಚ್ಚಿನದಾಗಿ ಎಫೆಕ್ಟ್ ತಟ್ಟಿರುವಂಥದ್ದು. ಆದರೆ ಇಲ್ಲಿ ಪಾಪ ಹಳ್ಳಿಗಳಿಂದ ನಗರಕ್ಕೆ ಬಂದು ಓದುವಂಥ ಮಕ್ಕಳಿಗೆ ಅದು ಯಾವ್ಯಾವ ರೀತಿಯಾಗಿ ಎಫೆಕ್ಟ್ ಆಗಿದೆಯೋ ಏನೋ, ಅದ್ರ ಬಗ್ಗೆ ಇನ್ನಷ್ಟೇ ಮಾಹಿತಿ ಬರಬೇಕಾಗಿದೆ. ಅಲ್ಲಿ ಪೋಷಕರು ಮಕ್ಕಳನ್ನ ಕಳಿಸ್ತಾ ಇದ್ದಾರೋ ಇಲ್ವೋ, ಅಥವಾ ಬೇರೆ ವ್ಯವಸ್ಥೆಯನ್ನು ಅವರೇ ಮಾಡಿಬಿಟ್ಟು ಸ್ಕೂಲ್ಗಳಿಗೆ, ಕಾಲೇಜ್ಗಳಿಗೆ ಕಳಿಸ್ತಾ ಇದ್ದಾರೆ ಅಂತ ಕಾಣಿಸುತ್ತೆ. ಯಾಕೆಂದ್ರೆ ಎಲ್ಲೂ ಕೂಡ ಶಾಲಾ ಕಾಲೇಜುಗಳಿಗೆ ರಜೆ ಅಂತೂ ಘೋಷಣೆ ಆಗಿಲ್ಲ. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಇಬ್ಬರು ಪ್ರತಿನಿಧಿಗಳು. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮೇನ್ ಆಗಿ ದಕ್ಷಿಣ ಕರ್ನಾಟಕ ಭಾಗದ ಪ್ರಮುಖ ಜಿಲ್ಲೆ ಆಗಿರುವಂತಹ ಮೈಸೂರಿಂದ ನಮ್ಮ ಪ್ರತಿನಿಧಿ ಆನಂದ್ ನೇರ ಸಂಪರ್ಕದಲ್ಲಿದ್ದಾರೆ. ಇನ್ನ ಕಲ್ಯಾಣ ಕರ್ನಾಟಕ ಭಾಗದ ಕೇಂದ್ರ ಜಿಲ್ಲೆ ಆಗಿರುವಂತಹ ಕಲಬುರಗಿಯಿಂದ ನೇರ ಸಂಪರ್ಕದಲ್ಲಿದ್ದಾರೆ ನಮ್ಮ ಪ್ರತಿನಿಧಿ ಅರುಣ್ ಕುಮಾರ್. ಫಸ್ಟ್ ಮೈಸೂರು ಜಿಲ್ಲೆಯಿಂದ ಹೋಗೋಣ. ಆನಂದ, ಮೈಸೂರಿನಲ್ಲಿ ಯಾವ ರೀತಿಯಾಗಿದೆ ಪರಿಸ್ಥಿತಿ? ಎಲ್ಲವೂ ಕೂಡ ಎಂದಿನಂತೆ ಸಂಚಾರ ಆರಂಭ ಆಗಿದೆಯಾ? ಪ್ರಯಾಣಿಕರು ಏನಾದರೂ ಬೇಸರವನ್ನು ವ್ಯಕ್ತಪಡಿಸ್ತಾ ಇದ್ದಾರಾ? ಇನ್ನು ಹಳ್ಳಿಯಿಂದ ಕೂಡ ಅಲ್ಲಿ ಬಂದು ಓದುವಂತ ಪರಿಸ್ಥಿತಿ ಇರುವಂತದ್ದು. ಶಾಲೆ ಕಾಲೇಜಿಗೆ ಹೋಗುವಂತ ವಿದ್ಯಾರ್ಥಿಗಳಿಗೆ ಏನಾದರೂ ತೊಂದರೆ ಆಗಿದೆಯಾ, ಹೇಗೆ? ಖಂಡಿತ ಹೌದು. ಯಾಕಂತ ಹೇಳಿದ್ರೆ ಸಾರಿಗೆ ನೌಕರರ ಮುಷ್ಕರ ಏನಿದೆ ಇದು ಬಹುತೇಕ ಬಿಸಿ ಪ್ರಯಾಣಿಕರಿಗೆ ಮೈಸೂರಿನಲ್ಲಿ ತಟ್ಟಿರುವಂತದ್ದು. ಯಾಕಂತ ಹೇಳಿದ್ರೆ ಗ್ರಾಮೀಣ ಭಾಗಗಳಿಂದ ಬಹುತೇಕ ಹಳ್ಳಿ ಮಕ್ಕಳು ಶಾಲೆಗೆ ಅಂದ್ರೆ ಮೈಸೂರನ್ನೇ ಅವಲಂಬಿಸ್ತಾ ಇರುವಂತದ್ದು. ಯಾಕಂತ ಹೇಳಿದ್ರೆ ಮೈಸೂರು, ಚಾಮರಾಜನಗರ ಇರಬಹುದು, ತಾಲೂಕು ಕೇಂದ್ರಗಳಿಂದ ಬಹುತೇಕ ಕೆಲಸ ಕಾರ್ಯಗಳಿಗೆ ಹಾಗೂ ಓದುವುದಕ್ಕೆ ಮೈಸೂರಿಗೆ ಬರಬೇಕಾದಂತ ಪರಿಸ್ಥಿತಿ ಇಲ್ಲಿನ ರೂರಲ್ ಪೀಪಲ್ಸ್ಗೆ ಇರುವಂತದ್ದು. ಆ ಹಿನ್ನೆಲೆಯಲ್ಲಿ ಈ ಸಾರಿಗೆ ನೌಕರರ ಮುಷ್ಕರ ಏನಿದೆ ಇದು ಬಹುತೇಕವಾಗಿ ತಟ್ಟಿರುವಂತದ್ದು. ಯಾಕಂದ್ರೆ ನೀವು ದೃಶ್ಯದಲ್ಲೂ ಸಹ ನೋಡ್ತಾ ಇರಬಹುದು, ಮೈಸೂರಿನ
ಈ ಸಬರ್ಬನ್ ಬಸ್ ನಿಲ್ದಾಣ ಏನಿದೆ ಬಹುತೇಕವಾಗಿ ದಕ್ಷಿಣ ಕರ್ನಾಟಕದ ಕನೆಕ್ಟಿವಿಟಿ ಕೇಂದ್ರಗಳಲ್ಲಿ ಇದು ಸಹ ಬಹುತೇಕ ಮೈಸೂರು ಜಿಲ್ಲೆಯನ್ನು ಸಹ ಬಹುತೇಕವಾಗಿ ಅವಲಂಬಿಸಿರುವಂತದ್ದು. ಸದ್ಯ ಈಗ ಬೆಳಿಗ್ಗೆಯಿಂದಲೂ ಕೂಡ ಬೆರಳೆಣಿಕೆ ಎಷ್ಟು ಕೆಎಸ್ಆರ್ಟಿಸಿ ಬಸ್ಗಳು ಮೈಸೂರಿನಿಂದ ಬೇರೆ ಜಿಲ್ಲೆಗಳಿಗೆ ತೆರಳುತ್ತಾ ಇರುವಂತದ್ದು. ಪ್ರಯಾಣಿಕರಿಗೂ ಸಹ ಒಂದು ರೀತಿಯಲ್ಲಿ ಈ ಬಿಸಿ ಯಾವ ರೀತಿಯಲ್ಲಿ ತಟ್ಟಿದೆ ಅಂತ ಹೇಳಿದ್ರೆ ಹೋಗಬೇಕಾದಂತಹ ಜಿಲ್ಲೆಗಳಿಗೆ ನೇರವಾಗಿ ಹೋಗದೆ ಬೇರೆ ಕನೆಕ್ಟಿವಿಟಿ ಅಂದ್ರೆ ತಾಲೂಕು ಕೇಂದ್ರಗಳಿಂದ ತೆರಳಿ ಹೋಗುವಂತಹ ಪರಿಸ್ಥಿತಿ ಎದುರಾಗಿರುವಂತದ್ದು. ಅಲ್ಲದೆ ಬಹುತೇಕವಾಗಿ ಈಗ ಸಬರ್ಬನ್ ಈ ಗವರ್ಮೆಂಟ್ ಬಸ್ ನಿಲ್ದಾಣ ಏನಿದೆ ಇಲ್ಲೆಲ್ಲವೂ ಕೂಡ ಖಾಸಗಿ ಬಸ್ಗಳು 90% ಖಾಸಗಿ ಬಸ್ಗಳು ಈಗ ಸಂಚಾರವನ್ನು ಆರಂಭ ಮಾಡಿರುವಂತದ್ದು. ಯಾವ ಒಂದೆರಡು ಕೆಎಸ್ಆರ್ಟಿಸಿ ಬಸ್ಗಳು ಯಾರು ಸಾರಿಗೆ ಮುಷ್ಕರಕ್ಕೆ ಬೆಂಬಲ ಸೂಚಿಸಿಲ್ಲ, ಅವರಷ್ಟೇ ಒಂದಷ್ಟು ವೆಹಿಕಲ್ಗಳನ್ನ ಬರ್ತಾ ಇರುವಂತದ್ದು. ಅದನ್ನು ಹೊರತುಪಡಿಸಿ ಬಹುತೇಕ ಎಲ್ಲಗಳು ಕೂಡ ಖಾಸಗಿ ಬಸ್ಗಳನ್ನೇ ಅವಲಂಬಿತವಾಗಿರುವಂತದ್ದು. ಬೆಳಿಗ್ಗೆಯಿಂದಲೂ ಸಹ ಒಂದಷ್ಟು ಎಸ್ಪೆಷಲಿ ತುಮಕೂರು ನಾಗಮಂಗಲ ಭಾಗಕ್ಕೆ ಕೆಎಸ್ಆರ್ಟಿಸಿಗಳ ಬಸ್ ಸಂಚಾರ ಸಂಪೂರ್ಣ ಸ್ಥಗಿತ ಆಗಿತ್ತು. ಆ ಹಿನ್ನೆಲೆಯಲ್ಲಿ ಅಲ್ಲೆಲ್ಲವೂ ಕೂಡ ಖಾಸಗಿ ಬಸ್ಗಳನ್ನ ವ್ಯವಸ್ಥೆಯನ್ನ ಈಗ ಇಲ್ಲಿನ ಆಡಳಿತ ಅಧಿಕಾರಿಗಳು ಮಾಡಿರುವಂತದ್ದು. ಪೃಥ್ವಿ. ಓಕೆ ಆನಂದ್, ನೆಕ್ಸ್ಟ್ ಕಲಬುರಗಿ ಹೋಗೋಣ. ಅರುಣ್, ಇಲ್ಲಿ ನೋಡ್ತಾ ಇದ್ವಿ ಆಕ್ಚುಲಿ ಈ ಸಾರಿಗೆ ನೌಕರರಲ್ಲೇ ಸಾಕಷ್ಟು ಗೊಂದಲ ಇದ್ದಂತೆ ಕಾಣಿಸ್ತಾ ಇದೆ. ಬಿಕಾಸ್ ಅವರಲ್ಲೇ ಒಗ್ಗಟ್ಟು ಇಲ್ವಾ ಅನ್ನುವಂಥ ಪ್ರಶ್ನೆಗಳು ಕೂಡ ಬರ್ತಾ ಇರುವಂಥದ್ದು. ಎಷ್ಟೋ ಕಡೆ ಬರ್ತಾ ಇದ್ದಾರೆ ಬಸ್ ಚಾಲಕರು ನಿರ್ವಾಹಕರು ಓಡಿಸ್ತಾ ಇದ್ದಾರೆ, ಬಟ್ ಇನ್ನ ಕೆಲವು ಕಡೆ ಬರ್ತಾನೆ ಇಲ್ಲ, ಕಂಪ್ಲೀಟ್ ಆಗಿ ಬಂದ್ಗೆ ಬೆಂಬಲವನ್ನ ವ್ಯಕ್ತಪಡಿಸಲಾಗ್ತಾ ಇರುವಂಥದ್ದು. ಕಲಬುರಗಿಲಿ ಹೇಗಿದೆ ಪರಿಸ್ಥಿತಿ? ನೀವು ನಿಂತಿರುವಂಥ ಬಸ್ ಸ್ಟ್ಯಾಂಡ್ ಅಲ್ಲಂತೂ ಯಾವುದೇ ಸರ್ಕಾರಿ ಬಸ್ಗಳೇ ಕಾಣಿಸ್ತಾ ಇಲ್ಲ ಅಲ್ಲಿ. ಹೌದು ಪೃಥ್ವಿ, ಏನಂತಂದರೆ ಈಗ ಸಾರಿಗೆ ನೌಕರ ಮುಷ್ಕರ ಈಗ ಕಲಬುರಗಿ ಏನು ಜನರನ್ನು ಕೂಡ ತಟ್ಟಿರುವಂಥದ್ದು. ಬೆಳಗ್ಗೆಯಿಂದಲೂ ಕೂಡ ಸಾರಿಗೆ ಬಸ್ಗಳು ಕೆಲವು ಅಂದರೆ ಬೆರಳೆಣಿಕೆಯಷ್ಟು ಮಾತ್ರ ಬಸ್ಗಳು ಸಂಚಾರವನ್ನು ಮಾಡಿರುವಂಥದ್ದು. ಹಾಗಾಗಿ ಕಲಬುರಗಿಗೆ ಬಂದಂಥ ಬೇರೆ ಬೇರೆ ಜಿಲ್ಲೆಗಳಿಂದ ಬೇರೆ ಬೇರೆ ತಾಲೂಕುಗಳಿಂದ ಬಂದಂಥ ಜನರನ್ನು ಈಗ ಖಾಸಗಿ ವಾಹನಗಳ ಮೂಲಕ ಅವರಿಗೆ ಪರ್ಯಾಯ ವ್ಯವಸ್ಥೆಯನ್ನು ಮಾಡಿ ಕಳಿಸುವಂಥ ಕೆಲಸ ಈಗ ಪೊಲೀಸರು ಮಾಡ್ತಾ ಇರುವಂಥದ್ದು. ನಾವೀಗ ಕಲಬುರಗಿ ಕೇಂದ್ರ ಬಸ್ ನಿಲ್ದಾಣ, ಇದೇ ಒಂದು ಬಸ್ ನಿಲ್ದಾಣದಲ್ಲಿ ಪ್ರತಿನಿತ್ಯ ಕೂಡ ಸಾಕಷ್ಟು ಸಾವಿರಾರು ಜನ ಜನಜಂಗುಳಿಯಿಂದ ಕೂಡಿರ್ತಕ್ಕಂಥ ಈ ಬಸ್ ನಿಲ್ದಾಣ ಈಗ ಬಿಕೊಂತಿರುವಂಥದ್ದು. ಯಾಕಂತಂದ್ರೆ ಮುಷ್ಕರ ಹಿನ್ನೆಲೆಯಲ್ಲಿ ಸಾಕಷ್ಟು ಜನ ಬೆಳಗ್ಗೆಯಿಂದ ಬಸ್ಗಾಗಿ ಗಂಟೆಗಟ್ಟಲೆ ಕಾದು ಈಗ ವಾಪಸ್ ತಮ್ಮ ಮನೆಗೆ ತೆರಳಿರುವಂಥದ್ದು. ಹಾಗಾಗಿ ಇಲ್ಲಿಂದ ಬೇರೆ ಬೇರೆ ಏನು ಜಿಲ್ಲೆಗಳಿದೆ ಅಲ್ಲಿ ಇಲ್ಲಿ ನಮ್ಮ ಕಲಬುರಗಿಯಿಂದ ಪಕ್ಕದ ಮಹಾರಾಷ್ಟ್ರ, ಆಂಧ್ರ ಸೇರಿದಂತೆ ತೆಲಂಗಾಣ ಸೇರಿದಂತೆ ಬೇರೆ ಬೇರೆ ರಾಜ್ಯಗಳಿಗೂ ಕೂಡ ಬಸ್ ಸಂಚಾರ ಮಾಡ್ತಾ ಇತ್ತು. ಆದರೆ ಇಂದು ಬೆಳಗ್ಗೆಯಿಂದಲೂ ಕೂಡ ಯಾವುದೇ ರೀತಿಯ ಮಹಾರಾಷ್ಟ್ರಕ್ಕಾಗಲಿ ತೆಲಂಗಾಣಗಾಗಲಿ ಬೇರೆ ಬೇರೆ ರಾಜ್ಯಗಳಿಗೆ ಬಸ್ ಸಂಚಾರ ಆಗಿಲ್ಲ. ಇಲ್ಲಿ ಏನಂತಂದ್ರೆ ಕಲಬುರಗಿಯಿಂದ ಬೇರೆ ಬೇರೆ ಜಿಲ್ಲೆಗಳಿಗೆ ಅಂದ್ರೇನು ಇಲ್ಲಿ ಅಕ್ಕಪಕ್ಕದ ಕಲ್ಯಾಣ ಕರ್ನಾಟಕ ಭಾಗದ ಜಿಲ್ಲೆಗಳಿಗೆ ಬಸ್ಗಳೇನೈತೆ ಆ ಬಸ್ಗಳ ವ್ಯವಸ್ಥೆನ ಕೂಡ ಈಗ ಖಾಸಗಿಯಾಗಿ ಮಾಡಿರುವಂಥದ್ದು. ಇಲ್ಲಿ ಏನಂತಂದ್ರೆ ಕೆಲವು ಏನು ಸಾಕಷ್ಟು ಸುಮಾರು 6 ರಿಂದ 7 ಯೂನಿಯನ್ಗಳು ಇರೋದ್ರಿಂದ ಕೆಲವೊಂದು ಯೂನಿಯನ್ಗಳಲ್ಲಿ ಏನಂತಂದ್ರೆ ಅವರಲ್ಲೇ ಒಡಕ ಇರುವಂಥದ್ದು. ಕೆಲವೊಬ್ರು ಈಗ ಏನು ಕರ್ತವ್ಯಕ್ಕೆ ಹಾಜರಾದರೆ ಇನ್ನು ಕೆಲವರು ಏನಂತಂದ್ರೆ ಕರ್ತವ್ಯಕ್ಕೆ ಬಾರದೇನೆ ಈಗ ಮುಷ್ಕರಕ್ಕೆ ಬೆಂಬಲವನ್ನು ನೀಡಿರುವಂಥದ್ದು. ಹಾಗಾಗಿ ಯಾವುದೇ ರೀತಿಯ ತೊಂದರೆ ಸಾರ್ವಜನಿಕರು ಆಗಬಾರ್ದು ಅನ್ನೋ ನಿಟ್ಟಿನಲ್ಲಿ ಸಾರಿಗೆ ಇಲಾಖೆ ಏನಂತಂದ್ರೆ ಖಾಸಗಿ ವಾಹನಗಳ ಕ್ರೂಸರ್ ಆಗಲಿ ಖಾಸಗಿ ಬಸ್ಗಳು ಏನು ರಾತ್ರಿ ಸಂಚಾರ ಮಾಡುವಂಥ ಖಾಸಗಿ ಬಸ್ಗಳನ್ನು ಈಗ ಹಗಲೊತ್ತಿನಲ್ಲಿ ಏನು ಪ್ರಯಾಣಿಕರಿಗೆ ತೊಂದರೆ ಆಗದೇ ರೀತಿಯಲ್ಲಿ ಈಗ ಸಾರಿಗೆ ಇಲಾಖೆ ಪರ್ಯಾಯವಾಗಿ ಅವರನ್ನು ಸಂಚಾರ ಮಾಡಲು ಅನುವನ್ನು ಮಾಡಿಕೊಟ್ಟಿರುವಂಥದ್ದು. ಹೀಗಾಗಿ ಇಲ್ಲಿ ಏನು ಬಸ್ ನಿಲ್ದಾಣದಿಂದ ಬಂದು ನಿಂತಹ ಏನು ಪ್ರಯಾಣಿಕರಿದ್ದಾರೆ ಅವರಿಗೆ ಏನಂತಂದರೆ ಪೊಲೀಸ್ ಇಲಾಖೆಯ ಸಿಬ್ಬಂದಿಗಳು ಅವರಿಗೆ ಎಲ್ಲೆಲ್ಲಿ ತಾವು ಯಾವ ಪ್ರದೇಶಕ್ಕೆ ಪ್ರಯಾಣ ಮಾಡಬೇಕು ಹಾಗಾಗಿ ಅವರನ್ನು ಕೇಳಿ ಅಲ್ಲಿಂದ ವಾಹನಗಳನ್ನು ಖಾಸಗಿ ವಾಹನಗಳನ್ನು ತರಿಸಿ ಅವರಿಗೆ ಪರ್ಯಾಯವಾಗಿ ಅವರ ಏನು ಊರುಗಳಿಗೆ ತೆರಳಲಿಗೆ ಅನುವನ್ನು ಮಾಡಿಕೊಟ್ಟಿರುವಂಥದ್ದು. ಈಗ ಸಾಕಷ್ಟು ಬಸ್ ನಿಲ್ದಾಣಗಳಲ್ಲಿ KSRTC ಏನು ಕಲ್ಯಾಣ ಕರ್ನಾಟಕದ ಸಾರಿಗೆ ಬಸ್ಗಳು ನಿಂತರೂ ಕೂಡ ಯಾರೂ ಕೂಡ ಸಂಚಾರವನ್ನು ಮಾಡ್ತಿಲ್ಲ. ಹಾಗಾಗಿ ಎಲ್ಲವೂ ಕೂಡ ಬಸ್ ನಿಲ್ದಾಣದಲ್ಲಿ ಮತ್ತೆ ಡಿಪೋಗಳಲ್ಲಿ ಬಸ್ಗಳನ್ನು ಹಚ್ಚಿ ಈಗ ಅವರು ಏನಂದ್ರೆ ಮುಷ್ಕರಕ್ಕೆ ಬೆಂಬಲ ನೀಡಿರುವಂಥದ್ದು. ಬೆಳಗ್ಗೆಯಿಂದಲೇ ಸುಮಾರು 300ಕ್ಕೂ ಹೆಚ್ಚು ಬಸ್ಗಳನ್ನು ಇಲ್ಲಿಂದ ಬೇರೆ ಬೇರೆ ಸ್ಥಳಗಳಿಗೆ ಪ್ರಯಾಣ ಮಾಡಬೇಕಿತ್ತು. ಆದರೆ ಮುಷ್ಕರ ಹಿನ್ನೆಲೆಯಲ್ಲಿ ಇಲ್ಲಿವರೆಗೂ ಕೇವಲ ಒಂದು 25 ರಿಂದ 30 ಬಸ್ಗಳು ಮಾತ್ರ ಈಗ ಪ್ರಯಾಣ ಮಾಡಿರುವಂಥ. ಹಾಗಾಗಿ ಪ್ರಯಾಣಿಕರಿಗೆ ಸಾಕಷ್ಟು ತೊಂದರೆನಾಗಿರುವಂಥದ್ದು. ಅಲ್ಲದೆ ಏನು ಕೆಲವೊಬ್ಬರಿಗೆ ಏನಂತಂದ್ರೆ ಮಾಹಿತಿ ಇದೆ, ಅವರು ಏನಂತಂದ್ರೆ ಈಗ ಬಸ್ ನಿಲ್ದಾಣಕ್ಕೆ ಬಂದಿಲ್ಲ, ಆದರೆ ಯಾರಿಗೆ ಮುಷ್ಕರ ಇರುವುದು ಅಂತ ಏನು ಮಾಹಿತಿ ಇಲ್ವೋ ಅಂಥವ್ರಿಗೆ ಬಸ್ ನಿಲ್ದಾಣಕ್ಕೆ ಬಂದು ನಮಗೇನಾದರೂ ಬಸ್ಗಳ ವ್ಯವಸ್ಥೆ ಆಗುತ್ತಾ ಅನ್ನೋ ಒಂದು ನಿಟ್ಟಿನಲ್ಲಿ ಈಗ ಕೇಂದ್ರ ಬಸ್ ನಿಲ್ದಾಣಕ್ಕೆ ಬಂದು ಇಲ್ಲಿಂದ ಪ್ರಯಾಣ ಮಾಡಲು ಈಗ ಏನು ಬಂದು ಕುಳಿತಿರುವಂಥದ್ದು. ಹಾಗಾಗಿ ಬಂದಂಥ ಏನು ಪ್ರಯಾಣಿಕರಿದ್ದಾರೆ ಅವರಿಗೆ ಏನು ಖಾಸಗಿಯಾಗಿ ಅವರಿಗೆ ಏನು ಕ್ರೂಸರ್ಗಳ ಮೂಲಕ ಬೇರೆ ಬೇರೆ KSRTC ಬಸ್ಗೆ ಯಾರು ಕರ್ತವ್ಯಕ್ಕೆ ಹಾಜರಾಗ್ತಾರೆ ಅಂಥವ್ರು ಏನಂತಂದರೆ ಕೇಂದ್ರ ಬಸ್ ನಿಲ್ದಾಣ ಬಂದಂಥ ಬಸ್ ಅಲ್ಲಿ ಪ್ರಯಾಣಿಕರನ್ನು ಕಳಿಸುವಂಥದ್ದು. ಮತ್ತು ರಾತ್ರಿ ಸಂಚಾರ ಮಾಡುವಂಥ ಏನು ಖಾಸಗಿ ಬಸ್ಗಳಿದ್ದಾವೆ ಅವಕ್ಕೆ ಸಂಪೂರ್ಣವಾಗಿ ಹಗಲೊತ್ತಿನಲ್ಲಿ ಎಲ್ಲೆಲ್ಲಿ ಪ್ರಯಾಣಿಕರ ಬೇಡಿಕೆ ಇದೆ, ಜಾಸ್ತಿ ಪ್ರಯಾಣಿಕರು ಯಾವ ಪ್ರದೇಶಕ್ಕೆ ತೆರಳ್ತಾರೆ ಅನ್ನೋ ಒಂದು ನಿಟ್ಟಿನಲ್ಲಿ ಅವ್ರಿಗೆ ಏನಂತಂದರೆ ಇಲ್ಲಿಂದ ಬೇರೆ ಬೇರೆ ಸ್ಥಳಗಳ ತೆರಳಿಗೆ ಅನುವನ್ನು ಮಾಡಿಕೊಟ್ಟಿರುವಂಥದ್ದು. ಈಗ ಏನಂತಂದರೆ ಇನ್ನೂ ಕೂಡ ಸಾಕಷ್ಟು ಜನ ಏನಂತಂದರೆ ಇನ್ನೂ ಇದ್ದಾರೆ, ಅವರನ್ನು ಈಗ ಸಾರಿಗೆ ಇಲಾಖೆ ಮತ್ತು KSRTC ಇಲಾಖೆಯು ಕೂಡ ಅವರ ನೌಕರರನ್ನ ಮನವೊಲಿಸಿ ಅವರಿಗೆ ಕರ್ತವ್ಯಕ್ಕೆ ಹಾಜರಾಗುವಂತೆ ಈಗ ಸೂಚನೆಯನ್ನ ಮನವೊಲಿಸುವಂತ ಕೆಲಸ ಕೂಡ ಮಾಡ್ತಾ ಇದ್ದಾರೆ. ಪೃಥ್ವಿ. ಓಕೆ, ಧನ್ಯವಾದ ಅರುಣ್ ಹಾಗೆ ಆನಂದ್ ಇಬ್ಬರ ಮಾಹಿತಿಗಾಗಿ.